ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಅಭ್ಯರ್ಥಿಗಳು, ಒಂದು ಅಭ್ಯರ್ಥಿ ಅಲ್ಲ ಭಾಳಷ್ಟು ಅಭ್ಯರ್ಥಿಗಳು ಹಾಕಿರುವಂಥದ್ದು ಒಂದು ಸೇಮ್ ಕಾಮೆಂಟ್ ಇದೆ. ಏನಂತಂದರೆ, ಕ್ಯಾನ್ ಐ ಪಾರ್ಟಿಸಿಪೇಟ್ ಇನ್ ದಿಸ್ ಆ್ಯಂಡ್ ಆಲ್ಸೋ ಅಪ್ಲೈ ಫಾರ್ ಅದರ್ ಕೋರ್ಸಸ್ ಇನ್ KCT ಆಪ್ಷನ್ ಎಂಟ್ರಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾವು ಪಾರ್ಟಿಸಿಪೇಟ್ ನೀಟ್ದಲ್ಲಿ ಮಾತ್ರ ಮಾಡಬೇಕಾ, ಅಥವಾ ನಾವು ಈ ಒಂದು ಬೇರೆ ಕೋರ್ಸ್ಗಳು ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಇವರು ಕ್ವಶನ್ ಇರುವಂಥದ್ದು. ಅದರ ಜೊತೆಗೆ ಬೇರೆ ವಿದ್ಯಾರ್ಥಿಗಳು ಕೂಡ ಏನಂತಂದರೆ, ನಾವು ಈಗ ಇಂಜಿನಿಯರಿಂಗ್ ಮಾತ್ರ ಏನಂತಂದರೆ ಮೊದಲು ರೆಡಿ ಮಾಡಿದ್ವಿ, ಆದರೆ ಈ ವರ್ಷ ಕೂಡ ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ BSc ನರ್ಸಿಂಗ್ ಮಾಡಬೇಕಂತ ಇದ್ದೀವಿ, ಅಥವಾ ಅಗ್ರಿಕಲ್ಚರ್ಗೂ ವೆಟರ್ನರಿ ಈ ಥರ ಮತ್ತು ಫಾರ್ಮಾ ಈ ಒಂದು ಕೋರ್ಸ್ಗಳು ಕೂಡ ನಾವು ಏನೋ ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಕಂಬೈನ್ಡ್ ಆಪ್ಷನ್ ಎಂಟ್ರಿಗಳು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಡೌಟನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, KE ವತಿಯಿಂದ ಏನೊಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಏನಂತಂದರೆ, ನೀವು ಕಂಬೈನ್ಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು. ಯಾಕಂದರೆ ಹೋದ ವರ್ಷದಿಂದ ಏನು ಮಾಡಿದ್ರೆ KEದವರು ನೀಟ್ ಅಂದರೆ ಡೆಂಟಲ್ಲು, ಮೆಡಿಕಲ್, ಆಯುಷ್ ಈ ಒಂದು ಕೋರ್ಸ್ಗಳನ್ನು ಕೂಡ ಈ ಒಂದು KCT ಒಳಗಡೆ ಆ್ಯಡ್ ಮಾಡಿದ್ದಾರೆ. ಉದಾಹರಣೆಗೆ ನೀವು ನೀಟ್ ಮತ್ತು KCT ಎರಡು ಎಕ್ಸಾಮನ್ನು ಬರೆದಿದ್ದೀರಿ, ನಿಮಗೆ 2 ರ್ಯಾಂಕ್ಗಳು ಸಿಕ್ಕಿದ್ದಾವೆ. ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಪ್ರಯಾರಿಟಿ ಆಧಾರದ ಮೇಲೆ ಮೊದಲು ನೀವು ಮೆಡಿಕಲ್ ಕೋರ್ಸ್ಗಳನ್ನು, ಆಮೇಲೆ ಡೆಂಟಲ್ ಕೋರ್ಸ್ಗಳನ್ನು ಮತ್ತು ಆಯುಷ್ಗಳನ್ನು, ಅದಾನಂತರ ಇಂಜಿನಿಯರಿಂಗನ್ನು, ಆನಂತರ ನೀವು ಫಾರ್ಮಸಿಯನ್ನು, ಆಮೇಲೆ ಅಗ್ರಿಕಲ್ಚರ್ಗಳನ್ನು, ನಿಮಗೆ ಯಾವೆಲ್ಲ ರ್ಯಾಂಕ್ಗಳು ಸಿಕ್ಕಿವೆ ಅವುಗಳನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಒಂದೇ ಆಪ್ಷನ್ ಎಂಟ್ರಿ ಒಳಗಡೆ ನೀವು 10 ಹಲವು ಕೋರ್ಸ್ಗಳನ್ನು ಪ್ರಯಾರಿಟಿ ಆಧಾರದ ಮೇಲೆ ನೆನಪಿಟ್ಕೊಳ್ರಿ. ನಿಮ್ಗೆ ಯಾವುದು ಮೊದಲು ಇಂಟ್ರೆಸ್ಟಿಂಗ್ ಇದೆ ಆ ಒಂದು ಕೋರ್ಸ್ಗಳನ್ನು, ಆಮೇಲೆ ಮೀಡಿಯಮ್ ಇಂಟ್ರೆಸ್ಟನ್ನು, ಆಮೇಲೆ ಲೋವರ್ ಇಂಟ್ರೆಸ್ಟ್, ಈ ರೀತಿಯಾಗಿ ನೀವು ಆಯ್ಕೆಗಳನ್ನು ಮಲ್ಟಿಪಲ್ ಕೋರ್ಸ್ಗಳನ್ನು ಒಂದೇ ಆಪ್ಷನ್ ಎಂಟ್ರಿ ಒಳಗಡೆ ಆಯ್ಕೆ ಮಾಡ್ಕೊಳ್ಬಹುದು. ಈ ವರ್ಷ ಅದನ್ನು ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಓಕೆ, ಇಲ್ಲಿ ಉದಾಹರಣೆಗೆ ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದೀರಿ, ನೀವು ಇಂಜಿನಿಯರಿಂಗ್ ಫಸ್ಟ್ ಪ್ರಯಾರಿಟಿ ಕೊಟ್ಟು ಆಮೇಲೆ BSc ನರ್ಸಿಂಗ್ ಕೂಡ ನೀವು ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು ಒಂದೇ ಇದರೊಳಗಡೆ. ಉದಾಹರಣೆಗೆ ಒಂದು 50 ಇಂಜಿನಿಯರಿಂಗ್ ಕಾಲೇಜು ಆದ ನಂತರ 51ರಿಂದ 100 ತನಕ BSc ನರ್ಸಿಂಗು, 101ರಿಂದ 150 ತನಕ ಫಾರ್ಮಸಿ, ಈ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದು. ಇನ್ ಕೇಸ್ ಆಫ್ ನಿಮಗೆ ರ್ಯಾಂಕ್ ನಂಬರ್ ಸಿಕ್ಕಿದ್ರೆ, ಓಕೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ಯಾವೆಲ್ಲ ರ್ಯಾಂಕ್ಗಳು ಬಂದಿದ್ದಾವೆ ಆ ಒಂದು ರ್ಯಾಂಕ್ ಕೋರ್ಸ್ಗಳನ್ನು ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಒಂದೇ ಆಪ್ಷನ್ ಎಂಟ್ರಿ ಒಳಗಡೆ ಮಾಡ್ಬೋದು. ಓಕೆ, ಆಮೇಲೆ ಇನ್ ಕೇಸ್ ಆಫ್ ಈ ವರ್ಷ ಏನಾದರೂ BPT AHSನವ್ರಿಗೂ ಕೂಡ ಚಾನ್ಸ್ ಕೊಟ್ಟರೆ, ನನಗನ್ಸುತ್ತೆ ಕೊಡೋಲ್ಲ ಅಂತಲೇ. ಯಾಕಂದರೆ ಎಲ್ಲಿಯೂ ಕೂಡ ಮೆನ್ಷನ್ ಮಾಡ್ತಾ ಇಲ್ಲ, BPT ಮತ್ತು AHS ಬಗ್ಗೆ ಎಲ್ಲೂ ಕೂಡ ಒಂದು ಮಾತನ್ನು ಎತ್ತಾ ಇಲ್ಲ. ಡೈರೆಕ್ಟರ್ ಸಾಹೇಬರು ಕೂಡ ಯಾವುದೇ ಥರದಂತಹ ಒಂದು BPT AHS ಬಗ್ಗೆ ಕ್ಲೂವನ್ನು ಕೂಡ ಕೊಡ್ತಾ ಇಲ್ಲ. ಸೊ ಹೋದ ವರ್ಷದಿಂದ ಅದನ್ನು ಸಪ್ರೇಟಾಗಿ ಮಾಡುವಂಥ ಚಾನ್ಸಸ್ ಇದೆ. ಅದೇನಾದರೂ ಕೊಟ್ಟರೆ ನೀವು BSc ನರ್ಸಿಂಗ್ ಜೊತೆಗೆ BPT AHSನ್ನು ಮಾಡಬಹುದು. ಕೊಡಲಿಲ್ಲ ಅಂತಂದರೆ ಅದು ಬೇರೆಯಾಗುತ್ತೆ, ಅಂದರೆ ಬೇರೆ ಆಪ್ಷನ್ ಎಂಟ್ರಿಯಾಗಿ ಕನ್ಸಿಡರ್ ಮಾಡ್ತಾರೆ. ಬೇರೆ ಆಪ್ಷನ್ ಎಂಟ್ರಿಯನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗತ್ತೆ. ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ, ಕಂಬೈನ್ಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಅದಕ್ಕೆ ಏನಾದರೂ ಚಾನ್ಸಸ್ ಕೊಟ್ಟರೆ ಅವಾಗದು ಬೇರೆ ಇರುತ್ತೆ. ಓಕೆ, ಬಟ್ ಇದ್ರ ಒಳಗಡೆ ಬರುವಂಥದ್ದು ಈಗೇನು ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲಿ ಕಂಬೈನ್ಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೀವು ಮೆಡಿಕಲ್ಲು, ಡೆಂಟಲ್ಲು, ಆಯುಷು, ಆಮೇಲೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಫಾರ್ಮಾ ಡಿ, ಓಕೆ, ಮತ್ತು ಇನ್ನೂ 10 ಹಲವು ಕೋರ್ಸ್ಗಳನ್ನು. ಆದರೆ BPT AHSಗೆ ನೋಡೋಣ ಏನಾಗುತ್ತೆ ಅಂತೇಳಿ. ಅದು ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೆ ಈ ಒಂದು ಏನು ಇಂಪಾರ್ಟೆಂಟ್ ಕೋರ್ಸ್ಗಳದ ಅವುಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿದೆ.